ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 104ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಸ್ವಲ್ಪ ಜಾನೂನ ಇಲ್ಲಿಗೆ ಬರೋಕ್ ಹೇಳ್ತೀಯ ತಾಯೇ? ತಮ್ಮ ಕೋಣೆಗೆ ಬಂದ ಭಾಮಾ ಅವರ ಬಳಿ ಹೇಳಿದರು ಶ್ರೀನಿವಾಸಾಚಾರ್ಯರು. ಹೇಳ್ತೀನಿ ಮಾವ ಎಂದವರು ಅಲ್ಲಿಂದ ಹೊರಗಡೆ ಹೋಗದೆ ಅಲ್ಲಿಯೇ ನಿಂತರು. ಏನಮ್ಮ, ಏನಾದರೂ ಹೇಳಬೇಕು ಅಂತಿದೀಯಾ? ಸೊಸೆಯ ಚಡಬಡಿಕೆ ಕಂಡು ಕೇಳಿದರು ಆಚಾರ್ಯರು. ಅದು ಮಾವ, ನೀವು ತಪ್ಪು ತಿಳ್ಕೊಳ್ದೇ ಇದ್ರೆ ಒಂದು ಮಾತು. ಮನದಲ್ಲಿದ್ದ ಮಾತು ಮಾವನ ಮುಂದಿಡಲು ಏನೋ ಹಿಂಜರಿಕೆ. ಹೇಳಮ್ಮ. ತಪ್ಪು ತಿಳ್ಕೊಳ್ಳೋದು ಬಿಡೋದು ಆಮೇಲೆ ನೋಡ್ಕೊಳ್ಳೋಣ, ನಗುತ್ತಾ ಹೇಳಿದರು ಆಚಾರ್ಯರು. ಅದು ಈಗ ಈ 2ನೇ ಬಾರಿ ಮಾಡ್ತಾ ಇರೋ ಮದುವೆ ಬಗ್ಗೆ ಜಾನ್ಕಿನ್ ಕೇಳಿದ್ರೆ ಆಗ್ತಿತ್ತೇನೋ ಅಂತ. ಭೂಮಿ ತನ್ನ ಜಾನತೆಗೆ ಈ ಮದುವೆ ಇಷ್ಟ ಇಲ್ಲ ಎನ್ನುವಂತ ಮಾತನಾಡಿದಾಗಿನಿಂದ ಭಾಮಾ ಅವರಿಗೂ ಮದುವೆ ಬಗ್ಗೆ ಜಾನಕಿಯ ಅಭಿಪ್ರಾಯ ಕೇಳುವುದು ಒಳ್ಳೆಯದು ಎನಿಸಿತ್ತು. ಆಚಾರ್ಯರು ದೊಡ್ಡದೊಂದು ನೆಟ್ಟಿಸಲನ್ನು ಹೊರಹಾಕಿದರು. ಈ ಕೇಳೇನ್ ಪ್ರಯೋಜನ ಅಮ್ಮ? ಮೊದಲನೇ ಸಾರಿ ಮದುವೆ ಮಾಡಬೇಕಾದ್ರೆ ಕೋದಣ್ಣನ ಸರಿಯಾಗಿ ವಿಚಾರಿಸಿದ್ರೆ ನಮ್ ಜಾನಕಿ ಜೀವನ ಬರಡೋಗೋದಾದ್ರೂ ತಪ್ತಿತ್ತು. ಈಗ ಜಾನಕಿ ಒಪ್ಕೊಳ್ದೆ ಹೋದ್ರು ಜಾನಕಿ ಕೋದಂಡನ ಹೆಂಡತಿ ಅನ್ನೋದಂತೂ ಸುಳ್ಳಾಗೋದಿಲ್ಲ ಅಲ್ವಾ? ಸುಮ್ಮನೆ ನಮ್ಮ ಮನ್ಸಿನ ನೆಮ್ಮದಿಗೆ ಈಗ ಇನ್ನೊಂದ್ಸಾರಿ ಮದುವೆ ಅನ್ನೋ ಶಾಸ್ತ್ರ ಮಾಡ್ತಿರೋದು ಅಷ್ಟೇ. ಊರ್ ಜನರ ಬಾಯಿಗೆ ನಮ್ ಜಾನಕಿ ಆಹಾರ ಆಗ್ಬಾರ್ದಲ್ವಾ? ಕೋದಂಡ ಜಾನಕಿನ್ ಮದುವೆ ದಿನ ಬಿಟ್ಟು ಹೋದಾಗ ಜನರೆಲ್ಲ ಜಾನಕಿನ ಆಡ್ಕೊಂಡ್ರು. ದಿನ ಕಳೆದ ಹಾಗೆ ಆ ವಿಷಯನ ಮರ್ತರು. ಆದ್ರೆ ಈಗ ಮತ್ತೆ ಕೋದಂಡ ಬರ್ತಾ ಇದ್ದಾನೆ. ಅದ್ರ ಜೊತೆ ಜಾನಕಿ ವಿಷಯಕ್ಕೂ ಜೀವ ಬರುತ್ತೆ. ಜನರು ಮತ್ತೆ ಜಾನಕಿನ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದ್ಸಾರಿ ಮದುವೆ ಮಾಡಿಬಿಟ್ರೆ ಜನ ಆಡ್ಕೊಳ್ಳೋದಾದ್ರೂ ಕಮ್ಮಿ ಆಗುತ್ತೆ. ಆಚಾರ್ಯರ ಮಾತು ಸಮ್ಮತವೆನಿಸಿತು ಭಾಮಾಳಿಗೆ. ಜಾನಕಿಗೆ ನಿಮ್ಮ ಹತ್ರ ಬಂದು ಮಾತಾಡೋದಕ್ಕೆ ಹೇಳ್ತೀನಿ ಮಾವ ಎಂದವರೇ ಜಾನಕಿಯ ಕೋಣೆಯ ಕಡೆ ನಡೆದರು. ಅಭಿ ಮತ್ತವನ ಕುಟುಂಬ ಬೆಂಗಳೂರಿಗೆ ಬಂದು ತಲುಪಿದ್ದನ್ನು ಅನಿಲ್ನಿಗೆ ತಿಳಿಸಿದ. ಸದ್ಯ ಅಂಜಲಿ ಕೂಡ ಬರ್ತಾ ಇದ್ದಾಳೆ. ಅವಳೆಲ್ಲ ಆಶ್ರಮ ಅಂತ ಅಲ್ಲೇ ಉಳಿತಾಳೋ ಅಂತ ಹೆದರಿದ್ದೆ. ಸದ್ಯ ಹಾಗಾಗ್ಲಿಲ್ಲ. ಈ ಸರ್ತಿ ಸುಮ್ಮನಿರೋಲ್ಲ ನಾನು. ಅವಳಿಗೆ ನನ್ನ ಮನಸ್ಸಿನ ಮಾತನ್ನು ಹೇಳ್ಬಿಡ್ತೀನಿ. ಅಕಸ್ಮಾತ್ ಅವಳು ಒಪ್ಕೊಳ್ದೆ ಹೋದ್ರೆ? ಅನಿಲ್ನ ಮನ ಆತಂಕದಿಂದ ಒದ್ದಾಡಿತು. ಇಲ್ಲ, ಹಾಗೆಲ್ಲ ಆಗಲ್ಲ. ಖಂಡಿತ ಒಪ್ಕೊಳ್ತಾಳೆ. ನಿಧಾನವಾಗಿ ಅವಳಿಗೆ ನನ್ನ ಪ್ರೀತಿನ ಅರ್ಥ ಮಾಡಿಸ್ತೀನಿ. ಅಂಜಲಿಗೆ ನನ್ನ ಮೇಲೆ ಪ್ರೀತಿ ಭಾವನೆ ಇಲ್ಲದೆ ಇದ್ರೂ ಸ್ನೇಹ ಭಾವ ಅಂತೂ ಇದ್ದೇ ಇದೆ. ಆ ಸ್ನೇಹ ಪ್ರೀತಿಯಾಗಿ ಬದಲಾಗಬಾರ್ದು ಯಾಕೆ? ನಿಧಾನವಾಗಿ ಕೂತ್ ಮಾತಾಡಿದ್ರೆ ಖಂಡಿತ ಅಂಜಲಿ ಒಪ್ಕೋತಾಳೆ. ಮನ ಯೋಚನೆಯ ಸುಳಿಯಲ್ಲಿ ಸಿಕ್ಕಿತ್ತು. ವಾವ್, ಎಷ್ಟು ಸುಂದರವಾಗಿರೋ ವಾತಾವರಣ. ಹವೇಲಿ ಎಷ್ಟು ತಾಜಾತನ ಇದೆ. ಮತ್ತೆ ಇಲ್ಲಿ ಹಸಿರು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಎನ್ನುತ್ತಾ ಆಳವಾಗಿ ಉಸಿರನ್ನು ಎಳೆದುಕೊಂಡಳು ಚಾರು. ಅಂಜು, ನಿಮ್ಮೂರಿನ ದಾರಿ ತುಂಬಾ ಚೆನ್ನಾಗಿದೆ ಕಣೆ. ಅರ್ಥಗರ್ಭಿತವಾಗಿ ಅಂಜುವನ್ನು ನೋಡಿ ನಕ್ಕಳು ಚಾರು. ಅಂಜು ನಗಲಿಲ್ಲ. ಮತ್ತೊಂದ್ಸರ್ತಿ ಈ ದಾರಿಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಮೊದಲನೇ ಸಾರಿ ಬಂದಾಗ ಅನಿಲ ಜೊತೆಗಿದ್ದ. ಈಗ ಅವನ ನೆನಪು ಮಾತ್ರ ಜೊತೆಗಿದೆ. ಅನಿಲ, ಐ ಮಿಸ್ ಯು. ಒಳಗೊಳಗೆ ನರಳಿದಳು ಅಂಜು. ಅವಳಿಗೆ ದಾರಿಯ ಹಸಿರಿಗಿಂತ ಅನಿಲ್ನ ನೆನಪೇ ಹೆಚ್ಚು ಜೀವಂತ ಅನ್ನಿಸಿತು. ಅಭಿ ಕೂಡ ಮೊದಲ ಬಾರಿ ಈ ದಾರಿಯಲ್ಲಿ ಬಂದಾಗಲಿಗೂ ಈಗ ಬರುತ್ತಿರುವುದಕ್ಕೂ ಆಗಿರುವ ವ್ಯತ್ಯಾಸವನ್ನೇ ನೆನೆಯುತ್ತಿದ್ದ. ಮೊದಲ ಬಾರಿಗೆ ಬಂದಾಗ ನಾ ಯಾರೋ ಅನ್ನೋದು ನನಗೆ ಮಾತ್ರ ತಿಳಿದಿತ್ತು. ಕಣ್ಣು ಕಟ್ಟಿ ಕಾಡಲ್ ಬಿಟ್ಟ ಹಾಗಿತ್ತು ನನ್ನ ಸ್ಥಿತಿ. ಆದರೆ ಈಗ ಈ ಊರು ನಂದೇ ಊರಾಗಿದೆ. ಈ ವೇಳೆಗೆ ಅಜ್ಜ ಅಜ್ಜಿಗೆ ನಾನು ಅವ್ರ ಮೊಮ್ಮಗ ಅನ್ನೋ ಸತ್ಯ ತಿಳಿದಿರುತ್ತೆ. ಖಂಡಿತ ಖುಷಿಯಾಗಿ ನನ್ನನ್ನು ಸ್ವಾಗತಿಸ್ತಾರೆ. ಜೊತೆಗೆ ಇಷ್ಟು ದಿನ ನಿಜ ಮುಚ್ಚಿಡೋದಕ್ಕೆ ಸ್ವಲ್ಪ ಸಿಟ್ಟು ಕೂಡ ಇರ್ಬೋದು. ಆದರೆ ಒಂದ್ಸಾರಿ ನನ್ನನ್ನು ನೋಡ್ಬಿಟ್ರೆ ಎಲ್ಲ ಮರೆತು ನನ್ನನ್ನು ಕ್ಷಮಿಸ್ಬಿಡ್ತಾರೆ. ಭೂಮಿಯ ನೆನಪಿನಿಂದ ಅಭಿಯಮನ ಉಲ್ಲಾಸಿತಗೊಂಡಿತು. ನಿತ್ಯ, ಶ್ರದ್ಧಾ ಕರೆದವರ ದನಿಯಲ್ಲಿ ಹರುಷ ಕುಣಿದಾಡುತ್ತಿತ್ತು. ಇದೇನಮ್ಮ ಇಷ್ಟೊಂದು ಖುಷಿ?
ಖುಷಿಯಿಂದ ಅರಳಿದ್ದ ಶೋಭಾಳ ಮುಖ ನೋಡುತ್ತಾ ಕೇಳಿದರು. ಹೌದು ಕಣ್ರೆ, ನಂಗೆ ತುಂಬಾ ಖುಷಿಯಾಗಿದೆ. ನಿಮ್ ದೊಡ್ಡಮ್ಮ ಮತ್ ಮನೆಗೆ ವಾಪಸ್ ಬರ್ತಾ ಇದ್ದಾರೆ, ಖುಷಿಯಿಂದ ಹೇಳಿದರು ಶೋಭಾ. ಅಬ್ಬಾ, ಸದ್ಯ ದೊಡ್ಡಮ್ಮ ಬರ್ತಾ ಇದ್ದಾರೆ ಅಂದ್ಯಲ್ಲ, ಅಷ್ಟು ಸಾಕು. ನನಗ್ಯಾಕೋ ಪದೇ ಪದೇ ಅವರು ಈ ಮನೆಗಿನ್ ಬರೋದೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ನಿತ್ಯ ಹೇಳಿದಾಗ ಗೋಡೆ ಮೇಲಿನ ಹಲ್ಲಿ ಲೊಚಗುಟ್ಟಿದ ಸದ್ದು ಕೇಳಿ ಮುಖ ಗಂಟಿಕ್ಕಿದರು ಶೋಭಾ. ಥೂ, ಬಾಯ್ ಬಿಟ್ರು ಬರೀ ಅಪ್ಶಕ್ನಾನೆ. ಮುಚ್ಚೆ ಬಾಯಿ ನೀನು. ಎಷ್ಟ್ ಸರಿ ಹೇಳಿದೀನಿ ನಿಂಗೆ, ಬರೀ ಒಳ್ಳೆ ಮಾತಾಡು ನೀನು ಅಂತ. ಶೋಭಾ ಅವರು ಮಗಳ ನಾಲಿಗೆ ಮೇಲಿದ್ದ ಮಚ್ಚೆ ನೆನೆಸಿಕೊಂಡು ಆತಂಕದ ದನಿಯಲ್ಲಿ ಹೇಳಿದರು. ಅಯ್ಯ, ನಂಗ್ಯಾಕ್ ಬೈತೀಯಾ? ನೀನೇ ಹೇಳ್ದಿಯಲ್ಲ ದೊಡ್ಡಮ್ಮ ಬರ್ತಾರೆ ಅಂತ. ಅದೇ ಸತ್ಯ ಬಿಡು, ಮುಖ ದುಮ್ಮಿಸ್ತಾ ಹೇಳಿದಳು. ಇವಳು ಮಾತು ಬಿಟ್ಟಾಕಮ್ಮ, ದೊಡ್ಡಮ್ಮ ಯಾವಾಗ ಬರ್ತಾರೆ ಹೇಳು, ಶ್ರದ್ಧಾ ಖುಷಿಯಿಂದ ಕೇಳಿದಳು. ಮುಂದಿನ ತಿಂಗಳು ಎನ್ನುತ್ತಾ ಕೋದಂಡರಾಮ ಜಾನಕಿ ಇಬ್ಬರ ಮದುವೆ ಬಗ್ಗೆ ಹೇಳಿದರು. ತಾಯಿ ಮಕ್ಕಳಿಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಸಂಭ್ರಮ ಆಚರಿಸಿದರು. ಇನ್ನು ಎಷ್ಟು ಹೊತ್ತು ರೀ? ಮಗನನ್ನು ಕಾಣುವ ಕಾತರಕ್ಕೆ ಓಡುತ್ತಿರುವ ಗಡಿಯಾರ ತೆವಳುತ್ತಿರುವ ಹಾಗನಿಸುತ್ತಿತ್ತು ಯಶೋದಮ್ಮನಿಗೆ. ಇನ್ನೊಂದು 3-4 ಗಂಟೆ ಕಣೆ, ಅಷ್ಟೇ. ಘನಪಾಠಿಗಳು ಕೂಡ ನಿರೀಕ್ಷೆಯ ದೀಪ ಕಣ್ಣಲ್ಲಿ ಹಚ್ಚಿಟ್ಟುಕೊಂಡು ಕಾಯುತ್ತಾ ಇದ್ದರು. ಆಚಾರ್ಯ ಮನೆಯವರಿಗೆಲ್ಲ ದೇವಸ್ಥಾನಕ್ಕೆ ಬರೋ ಹೇಳಿದಿರಾ ತಾನೇ? ಹೇಳಿದ್ದೀನಿ, ಎಲ್ರೂ ಬರ್ತಾರೆ. ಘನಪಾಠಿಗಳ ಉತ್ತರಕ್ಕೆ ಪ್ರಸನ್ನಗೊಂಡಿತು ಯಶೋಧ ಅವರ ಮನಸ್ಸು. ಶೋಭಾ, ಕದ್ಲಾತಿ ಸಿದ್ಧ ಮಾಡಿಟ್ಕೊ. ಅವರೆಲ್ಲ ಮನೆ ಹೊಸಲು ದಾಟೋ ಮುಂಚೆ ದೃಷ್ಟಿ ತೆಗೆದು ಒಳಗ್ ಮಾಡ್ಕೋಬೇಕು. ಹಂಗೆ ಒಂದಿಷ್ಟು ಸಕ್ಕರೆ, ಏಲಕ್ಕಿ ಪುಡಿ ಎರಡನ್ನೂ ನೀರಲ್ಲಿ ಬೆರೆಸಿಟ್ಕೊ. ಮತ್ತೊಂದಿಷ್ಟು ನಿಂಬೆ ಹಣ್ಣು ಕೂಡ ಹಿಂಡಿ ರೇಸ ತೆಗೆದಿಟ್ಕೊಂಡ್ಬಿಡು. ಬಂದೋರ್ಗೆಲ್ಲ ಮನೆ ಒಳಗೆ ಬರ್ತಿದ್ದಂಗೆನೆ ಪಾನಕ ಮಾಡ್ಕೊಡ್ಬೇಕಾಗುತ್ತೆ. ಯಶೋದಮ್ಮನವರಿಗೆ ಹೊಸ ಹರಿಯ ಬಂದ ಹಾಗಿತ್ತು. ಮನೆಯ ಒಳಗೂ ಹೊರಗೂ ಓಡಾಡುತ್ತಾ ಸಂಭ್ರಮಿಸುತ್ತಿದ್ದರು. ಜಾನಕಿ, ಏನಾಯ್ತಮ್ಮ? ಯಾಕೆ ಮಲಗ್ಬಿಟ್ಟಿಯ ಹುಡುಗಿ? ನಿಧಾನವಾಗಿ ನಡೆಯುತ್ತಾ ಜಾನುವಿನ ಕೋಣೆಗೆ ಬಂದರು ಆಚಾರ್ಯರು. ಜಾನಕಿಗೆ ಹುಷಾರಿಲ್ಲ ಎಂಬ ವಾರ್ತೆ ತಿಳಿದು ಮಗಳನ್ನು ನೋಡಿ ಹೋಗಲು ಬಂದಿದ್ದರು ಆಚಾರ್ಯರು. ಬನ್ನಿ ಅಪ್ಪಯ್ಯ. ಏನಿಲ್ಲ, ಸ್ವಲ್ಪ ಮೈ ಬೆಚ್ಚಗಾಗಿದೆ. ಅದಕ್ಕೆ ಈ ಹುಡುಗಿ ಭೂಮಿ ನನ್ನನ್ನು ಪೇಷಂಟ್ ತರ ಮಲಗಿಸ್ಬಿಟ್ಟಿದ್ದಾಳೆ. ಸಣ್ಣಗೆ ನಗುತ್ತಾ ನೋಡಿದಳು ಅಲ್ಲೇ ಇದ್ದ ಭೂಮಿಯ ಕಡೆ ನೋಡುತ್ತಾ. ಭೂಮಿ, ಸ್ವಲ್ಪ ಹೊರಗಿರಮ್ಮ, ನಾನು ಜಾನು ಹತ್ರ ಮಾತಾಡಬೇಕು, ಗಂಭೀರವಾಗಿ ನುಡಿದರು ಆಚಾರ್ಯರು. ಅಜ್ಜಯ್ಯ, ನಾನು ಇಲ್ಲೇ ಇರ್ತೀನಿ, ನಿಧಾನವಾಗಿ ನುಡಿದಳು ಭೂಮಿ. ಭೂಮಿ, ಆಚಾರ್ಯರ ದನಿ ತುಸುಗಡು ಸಾಗಿತ್ತು. ಭೂಮಿ ಜಾನತೆಯ ಕಡೆ ನೋಡಿದಳು. ಜಾನತೆ ಕಣ್ಣಿನಲ್ಲೇ ಹೊರಗೆ ಹೋಗುವಂತೆ ಸನ್ನೆ ಮಾಡಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗೆ ಹೋದಳು ಭೂಮಿ. ಜ್ವರ ಯಾಕೆ ಬಂತು ಜಾನು? ಹಾಸಿಗೆ ಮೇಲೆ ದಿಂಬಿಗೆ ಒರಗಿ ಕುಳಿತವಳ ಪಕ್ಕದಲ್ಲಿ ಕುಳಿತು ಜಾನಕಿಯವರ ಬಲಗೈಯನ್ನು ತಮ್ಮ ಎರಡೂ ಮುಂಗೈ ಮಧ್ಯ ಬಂಧಿಸಿ, ನನ್ ಜಾನು ಹೆದರು ಪುಕ್ಲಿನಾ ಎಂದರು. ಜಾನಕಿ ತಗ್ಗಿಸಿದ ತಲೆಯನ್ನು ಮೇಲೆತ್ತಲಿಲ್ಲ. ಜಾನು, ನಿನ್ನಮ್ಮ ಹೋದ್ಮೇಲೆ ನಾನೇ ನಿನ್ನಮ್ಮ ಆಗ್ಬೇಕಾಗಿತ್ತು. ಆದ್ರೆ ನಾನು ಸೋತ್ ಹೋಗ್ಬಿಟ್ಟೆ. ಈಗ ನಾನು ನಿನ್ನ ಅಪ್ಪ ಅಲ್ಲ, ಅಮ್ಮ ಕೇಳ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಹೇಳ್ಪುಟ್ಟ? ಹಿಂಜರ್ಕೋಬೇಡ, ಹೆದರ್ಕೊಳ್ಬೇಡ, ಏನೇ ಹೇಳಬೇಕು ಅನ್ಸಿದ್ರು ಹೇಳ್ಬಿಡಮ್ಮ ಎಂದರು. ತಗ್ಗಿಸಿದ ಕಣ್ಣಿನಿಂದ ಉದುರಿದ ನೀರು ಆಚಾರ್ಯರ ಮುಂಗೈ ಮೇಲೆ ಬಿದ್ದಿತು. ಅಯ್ಯೋ ನನ್ನ ತಾಯಿ, ಅಳಬೇಡ ಕಣೆ ಪುಟ್ಟಿ. ನಿನ್ನ ಮನಸ್ಸಲ್ಲಿ ಏನೇ ಯೋಚನೆ ಇದ್ರೂ ಹೇಳ್ಬಿಡಮ್ಮ ಎಂದರು. ಅಪ್ಪಯ್ಯ, ನನಗೆ ಮದುವೆ ಇಷ್ಟ ಇಲ್ಲ. ಆ ಕೋದಂಡನ ಮುಖ ನೋಡೋದು ಕೂಡ ನನಗಿಷ್ಟ ಇಲ್ಲ. ಆ ಮದುವೆ ಆಗೋದಕ್ಕಿಂತ ನನಗೆ ಜೀವ ಬಿಡೋದೇ ಲೇಸು ಅನ್ನಿಸ್ತಿದೆ ಅಪ್ಪಯ್ಯ. ದಯವಿಟ್ಟು ನನಗೆ 2ನೇ ಮದುವೆ ಅವ್ರ ಜೊತೆಗೆ ಮಾಡಬೇಡಿ. ನನಗೆ ಮದುವೆ ಇಷ್ಟ ಇಲ್ಲ. ಮನದ ಮಾತು ಮನದಲ್ಲೇ ಮೊಳಗಿದೆ ಹೊರತು ತುಟಿ ಮೀರಿ ಹೊರಬರಲಿಲ್ಲ. ಯಾಕೆ ಜಾನಕಿ ಸುಮ್ಮನಾಗ್ಬಿಟ್ಟೆ? ಏನಿದೆ ನಿನ್ನ ಮನಸ್ಸಲ್ಲಿ ಹೇಳು, ಆಚಾರ್ಯರು ಮತ್ತೆ ಕೇಳಿದಾಗ ಘನಪಾಟಿ ಯಶೋಧ ಅವರ ಮುಗ್ಧ ಅಸಹಾಯಕ ಮುಖ ಕಣ್ಣೆದುರು ಬಂತು. ಕೋದಂಡರಾಮ ಇನ್ನೂ ಉಸಿರಾಡ್ತಾ ಇರೋದಕ್ಕೆ ಕಾರಣನೇ ನಿನ್ ಕೊರಳಲ್ಲಿ ಇರೋ ಅವನ ಹೆಸರಿನ ಮಾಂಗಲ್ಯ.
ದೇವಸ್ಥಾನದ ಅರ್ಚಕರ ಮಾತು ಕಿವಿಯಲ್ಲಿ ಘಂಟಾನಾದದಂತೆ ಮೊಳಗಿತು. ಜಾನಕಿ ಸುಮ್ಮನೆ ತಲೆ ತಗ್ಗಿಸಿಯೇ ಕುಳಿತಿದ್ದರು. ಜಾನು, ಮುಂದೆ ಎದುರಿಸಬೇಕಾಗಿರೋ ಪರಿಸ್ಥಿತಿಗೆ ಹೆದರಿ ಜ್ವರ ಬಂತೇನಮ್ಮ ಎಂದಾಗ ಇಲ್ಲ ಎನ್ನುವಂತೆ ತಲೆ ಅಲುಗಾಡಿಸಿದರು. ಮತ್ತೆ ಈ ಮದುವೆ ನಿನಗೆ ಸಮ್ಮತವೇನಮ್ಮ? ಆಚಾರ್ಯರ ಕಣ್ಣಲ್ಲಿ ನಿರೀಕ್ಷೆಯ ದೀಪ. ಒಪ್ಪಿಗೆ ಅಪ್ಪ, ಆದರೆ ನಂದೊಂದು ಬೇಡಿಕೆ ಇದೆ ಅಪ್ಪಯ್ಯ ಎಂದು ಆಚಾರ್ಯರ ಮುಖವನ್ನೇ ನೋಡಿದರು ಜಾನಕಿ. ಜಾನಕಿಯವರ ಬೇಡಿಕೆ ಏನಿರ್ಬೋದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೀವು ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ಕೊಟ್ಟೋರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ. ಧನ್ಯವಾದಗಳು.